ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಮದುವೆಯಾಗಿ ವಿಚ್ಛೇದನ ಪಡೆದ ದಕ್ಷಿಣ ಭಾರತದ ಪ್ರಸಿದ್ಧ ನಟರು ಯಾರು? ಯಾವ್ಯಾವ ಕಾರಣಕ್ಕೆ ಡಿವೋರ್ಸ್ ಪಡೆದಿದ್ದಾರೆ ಗೊತ್ತಾ? ಇದರಲ್ಲಿ ಕನ್ನಡದ ಯಾವೆಲ್ಲ ನಟರಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಚಂದನ್ ಶೆಟ್ಟಿ. ಬಿಗ್ ಬಾಸ್ ಖ್ಯಾತಿಯ ರ್ಯಾಪರ್ ಚಂದನ್ ಶೆಟ್ಟಿ ಮತ್ತು ನಟಿ ನಿವೇದಿತಾ ಗೌಡ 2020ರಲ್ಲಿ ಮದುವೆಯಾಗಿ 2024ರಲ್ಲಿ ವಿಚ್ಛೇದನ ಪಡೆದ್ರು. ಡಿವೋರ್ಸ್ಗೆ ಇದು ಕಾರಣ ಇರಬಹುದು, ಅದು ಕಾರಣ ಇರಬಹುದು ಅನ್ನೋ ಮಾತುಗಳು ಕೇಳಿಬಂದ್ವು. ಆದ್ರೆ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟ ಚಂದನ್ ಮತ್ತು ನಿವೇದಿತಾ, ಇಬ್ಬರ ಮಧ್ಯೆ ಹೊಂದಾಣಿಕೆ ಇರ್ಲಿಲ್ಲ, ಆಗಾಗ ಸಂಘರ್ಷ ನಡೀತಿತ್ತು, ಹೀಗಾಗಿ ಬೇರೆ ಬೇರೆ ಆದ್ವಿ ಅಂತ ಹೇಳಿದ್ರು. ಧನುಷ್. ತಮಿಳಿನ ಪ್ರಸಿದ್ಧ ನಟ, ನಿರ್ದೇಶಕ, ನಿರ್ಮಾಪಕ ಧನುಷ್ ಸೂಪರ್ ಸ್ಟಾರ್ ರಜನಿಕಾಂತ್ರ ಪುತ್ರಿ ಐಶ್ವರ್ಯ ರಜನಿಕಾಂತ್ರನ್ನ 2004ರಲ್ಲಿ ಮದುವೆಯಾಗಿ 2022ರಲ್ಲಿ ದೂರವಾದ್ರು. ಇವರದ್ದು ಬರೋಬ್ಬರಿ 18 ವರ್ಷಗಳ ಸಂಸಾರ. ಇಬ್ಬರು ಗಂಡು ಮಕ್ಕಳಿದ್ರು. ಹೀಗಿದ್ರು ದೂರವಾಗಲು ಕಾರಣವೇನು ಅನ್ನೋದು ಸ್ಪಷ್ಟವಿಲ್ಲ. ಕೆಲವೊಂದು ವರದಿಗಳ ಪ್ರಕಾರ ಧನುಷ್ ಕೆಲಸದಲ್ಲಿ ಬ್ಯುಸಿ ಇರ್ತಿದ್ದೇ ದೂರವಾಗೋಕೆ ಕಾರಣ ಎನ್ನಲಾಗುತ್ತೆ. ರಾಜೇಶ್ ಕೃಷ್ಣನ್. ಕೆಲವೊಂದು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರೋ ಪ್ರಸಿದ್ಧ ಹಿನ್ನೆಲೆ ಗಾಯಕ ರಾಜೇಶ್ ಕೃಷ್ಣನ್ ಮೊದಲಿಗೆ ಗಾಯಕಿ ಸೌಮ್ಯ ರಾವ್ರನ್ನ ಮದುವೆಯಾಗಿ ಡಿವೋರ್ಸ್ ಪಡೆದ್ರು. ಬಳಿಕ ಹರಿಪ್ರಿಯಾ ಎಂಬ ದಂತ ವೈದ್ಯೆಯನ್ನ ಮದುವೆಯಾಗಿ ದೂರವಾದ್ರು. ಆಮೇಲೆ ಗಾಯಕಿ ರಮ್ಯಾ ವಸಿಷ್ಠರನ್ನ 2011ರಲ್ಲಿ ಮದುವೆಯಾಗಿ 2015ರಲ್ಲಿ ವಿಚ್ಛೇದನ ಪಡೆದ್ರು. ಡಿವೋರ್ಸ್ಗಾಗಿ ಅರ್ಜಿ ಹಾಕಿದ್ದ ರಮ್ಯಾ ವಸಿಷ್ಠ ವಿಚ್ಛೇದನಕ್ಕೆ ಹಲವು ಕಾರಣಗಳನ್ನು ಕೊಟ್ಟಿದ್ರು. ಅದರಲ್ಲಿ ರಾಜೇಶ್ ಕೃಷ್ಣನ್ ಶಕ್ತಿಹೀನ, ಅಸಮರ್ಥ, ಅವರಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸಬೇಕು ಅಂತ ಉಲ್ಲೇಖಿಸಿದ್ದು ಗಮನಾರ್ಹ. ನಾಗ ಚೈತನ್ಯ. ತೆಲುಗಿನ ಪ್ರಸಿದ್ಧ ನಟರಲ್ಲಿ ಒಬ್ಬರಾದ ನಾಗ ಚೈತನ್ಯ ದಕ್ಷಿಣ ಭಾರತದ ಪ್ರಸಿದ್ಧ ನಟಿ ಸಮಾಂತಾರನ್ನ 2017ರಲ್ಲಿ ಮದುವೆಯಾಗಿ 2021ರಲ್ಲಿ ಡಿವೋರ್ಸ್ ಪಡೆದ್ರು. ಕಾರಣ ಏನು ಅನ್ನೋದು ಸ್ಪಷ್ಟವಿಲ್ಲ. ಈ ಕುರಿತು ಒಂದ್ಸಲ ನಾಗ ಚೈತನ್ಯ ಮಾತನಾಡುವಾಗ, ನಮ್ಮ ಬಗ್ಗೆ ಮಾಧ್ಯಮಗಳು ಊಹಾಪೋಹದ ಸುದ್ದಿಗಳನ್ನ ಬಿತ್ತರಿಸಿದಾಗ ಸಂಬಂಧ ಮತ್ತಷ್ಟು ಹದಗೆಡ್ತು ಅಂತ ಹೇಳಿಕೊಂಡಿದ್ರು. ಮತ್ತೊಂದು ಸಂದರ್ಭದಲ್ಲಿ ಸಮಂತಾ ಮಾತನಾಡಿ, ಮದುವೆ ಅನ್ನೋ ಸಂಬಂಧಕ್ಕೆ ನಾನು 100% ಕೊಟ್ಟಿದ್ದೆ ಅಂತ ಹೇಳಿದ್ರು. ಸುಚೇಂದ್ರ ಪ್ರಸಾದ್. ಕನ್ನಡದ ಹಲವು ಸಿನಿಮಾಗಳಲ್ಲಿ ನಟಿಸಿರೋ ಸುಚೇಂದ್ರ ಪ್ರಸಾದ್ ಮೊದಲಿಗೆ ನಟಿ ಮಲ್ಲಿಕಾ ಪ್ರಸಾದ್ರನ್ನ ಮದುವೆಯಾಗಿ ಡಿವೋರ್ಸ್ ಪಡೆದ್ರು. ನಂತರ ಮತ್ತೊಬ್ಬ ನಟಿ ಪವಿತ್ರ ಲೋಕೇಶ್ ಜೊತೆ ಜೀವನ ನಡೆಸಿ ಪರಸ್ಪರ ದೂರವಾದ್ರು. ಪ್ರಕಾಶ್ ರಾಜ್. ದಕ್ಷಿಣ ಭಾರತದ ಪ್ರಸಿದ್ಧ ನಟ, ನಿರ್ದೇಶಕ, ನಿರ್ಮಾಪಕ ಮತ್ತು ರಾಜಕಾರಣಿಯಾಗಿರೋ ಪ್ರಕಾಶ್ ರಾಜ್ ತಮಿಳು ನಟಿ ಲಲಿತಾ ಕುಮಾರಿಯನ್ನ 1994ರಲ್ಲಿ ಮದುವೆಯಾಗಿ 2009ರಲ್ಲಿ ವಿಚ್ಛೇದನ ಪಡೆದ್ರು. ಇವರಿಗೆ 2 ಹೆಣ್ಣು, 1 ಗಂಡು ಮಗುವಿತ್ತು. ಮಗ ಚಿಕ್ಕ ವಯಸ್ಸಲ್ಲೇ ಮೃತಪಟ್ಟ ಬಳಿಕ ದಾಂಪತ್ಯದಲ್ಲಿ ಬಿರುಕು ಮೂಡಿತು. ಸದ್ಯ ಇವರು ಕೊರಿಯೋಗ್ರಾಫರ್ ಪೋನಿ ವರ್ಮಾರನ್ನ ಮದುವೆಯಾಗಿ ಸಂಸಾರ ನಡೆಸುತ್ತಿದ್ದಾರೆ. ಯುವ ರಾಜ್ಕುಮಾರ್. ಕನ್ನಡದ ಉದಯೋನ್ಮುಖ ನಟ ರಾಘವೇಂದ್ರ ರಾಜ್ಕುಮಾರ್ ಮಗ ಯುವ ರಾಜ್ಕುಮಾರ್ 2019ರಲ್ಲಿ ಶ್ರೀದೇವಿ ಭೈರಪ್ಪ ಎಂಬುವರನ್ನ ಮದುವೆಯಾಗಿ 2024ರಲ್ಲಿ ವಿಚ್ಛೇದನಕ್ಕೆ ಮುಂದಾದ್ರು. ಡಿವೋರ್ಸ್ಗೆ ಕಾರಣ ಸ್ಪಷ್ಟವಿಲ್ಲ. ಆದ್ರೆ ನಟಿಯೊಬ್ಬರ ವಿರುದ್ಧ ಶ್ರೀದೇವಿ ಆರೋಪ ಮಾಡಿ ಸುದ್ದಿಯಾದ್ರು. ಅಂದ್ಹಾಗೆ ದೊಡ್ಡ ಮನೆ ಕುಟುಂಬದಲ್ಲಿ ಇದು ಮೊದಲ ವಿಚ್ಛೇದನ ಕೇಸ್ ಆಗಿದೆ. ಪವನ್ ಕಲ್ಯಾಣ್. ತೆಲುಗಿನ ಪ್ರಸಿದ್ಧ ನಟ ಮತ್ತು ರಾಜಕಾರಣಿಯಾಗಿರೋ ಪವನ್ ಕಲ್ಯಾಣ್ ನಂದಿನಿ ಎಂಬುವರನ್ನ 1997ರಲ್ಲಿ ಮದುವೆಯಾಗಿ 2008ರಲ್ಲಿ ವಿಚ್ಛೇದನ ಪಡೆದ್ರು. ನಂತರ ನಟಿ ರೇಣು ದೇಸಾಯಿಯನ್ನ 2009ರಲ್ಲಿ ಮದುವೆಯಾಗಿ 2012ರಲ್ಲಿ ದೂರವಾದ್ರು. ಸದ್ಯ ರಷ್ಯಾ ಮೂಲದ ಅನ್ನಾ ಲೆಸ್ನೇವಾ ಎಂಬುವರ ಜೊತೆ ಸಂಸಾರ ನಡೆಸುತ್ತಿದ್ದಾರೆ. ಎಸ್ ಮಹೇಂದರ್. ಗಟ್ಟಿಮೇಳ ಸೇರಿದಂತೆ ಕೆಲವೊಂದು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದ ನಿರ್ದೇಶಕ ಎಸ್ ಮಹೇಂದರ್ ಕನ್ನಡದ ಪ್ರಸಿದ್ಧ ನಟಿ ಶ್ರುತಿಯನ್ನ 1998ರಲ್ಲಿ ಮದುವೆಯಾಗಿ 2009ರಲ್ಲಿ ದೂರವಾದ್ರು. ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಇದ್ರೂ ಡಿವೋರ್ಸ್ ನಂತಹ ನಿರ್ಧಾರಕ್ಕೆ ಬಂದ ಶ್ರುತಿ ನಡೆ ಕಂಡು ಮಹೇಂದರ್ ಶಾಕ್ಗೆ ಒಳಗಾಗಿದ್ರು ಎನ್ನಲಾಗುತ್ತೆ. ನಂತರ ಯಶೋಧ ಅನ್ನೋರನ್ನ ಮದುವೆಯಾದ್ರು ಮಹೇಂದರ್. ಶರತ್ ಕುಮಾರ್. ಕನ್ನಡದ ಕೆಲವೊಂದು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರೋ ತಮಿಳಿನ ಪ್ರಸಿದ್ಧ ನಟ, ನಿರ್ಮಾಪಕ ಶರತ್ ಕುಮಾರ್
ಛಾಯಾ ಎಂಬುವರನ್ನ 1984ರಲ್ಲಿ ಮದುವೆಯಾಗಿ 2000ನೇ ಇಸವಿಯಲ್ಲಿ ದೂರವಾದ್ರು. ನಂತರ ನಟಿ, ನಿರ್ದೇಶಕಿ, ನಿರ್ಮಾಪಕಿ ರಾಧಿಕಾರನ್ನ ಮದುವೆ ಮಾಡ್ಕೊಂಡ್ರು. ರಘು ಮುಖರ್ಜಿ ಕನ್ನಡದ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿರೋ ರಘು ಮುಖರ್ಜಿ ಭಾವನಾ ಎಂಬುವರನ್ನ ಮದುವೆಯಾಗಿ 2014-15ರಲ್ಲಿ ಡಿವೋರ್ಸ್ ಪಡೆದ್ರು. ಬಳಿಕ ನಟಿ ಅನುಪ್ರಭಾಕರನ್ನ ಮದುವೆಯಾದ್ರು. ಅಕ್ಕಿನೇನಿ ನಾಗಾರ್ಜುನ್ ತೆಲುಗಿನ ಪ್ರಸಿದ್ಧ ನಟ, ನಿರ್ಮಾಪಕ ಅಕ್ಕಿನೇನಿ ನಾಗಾರ್ಜುನ್ ಲಕ್ಷ್ಮಿ ದಗ್ಗುಬಾಟಿ ಎಂಬುವರನ್ನ 1984ರಲ್ಲಿ ಮದುವೆಯಾಗಿ 90ರಲ್ಲಿ ಡಿವೋರ್ಸ್ ಪಡೆದ್ರು. ಸದ್ಯ ನಟಿ ಅಮಲಾ ಅಕ್ಕಿನೇನಿ ಜೊತೆ ಸಂಸಾರ ನಡೆಸುತ್ತಿದ್ದಾರೆ. ಓಂ ಪ್ರಕಾಶ್ ರಾವ್ ಕನ್ನಡದ ನಟ, ನಿರ್ದೇಶಕ, ನಿರ್ಮಾಪಕ ಓಂ ಪ್ರಕಾಶ್ ರಾವ್ ಮೊದಲಿಗೆ ನಟಿ ರೇಖಾ ದಾಸ್ರನ್ನ ಮದುವೆಯಾಗಿ ವಿಚ್ಛೇದನ ಪಡೆದ್ರು. ನಂತರ ನಟಿ ಡೆನಿಸಾ ಪ್ರಕಾಶ್ ರನ್ನ ಮದುವೆಯಾದ್ರು. ಕಮಲ್ ಹಾಸನ್ ನಟ, ನಿರ್ದೇಶಕ, ನಿರ್ಮಾಪಕ, ಹಿನ್ನೆಲೆ ಗಾಯಕ, ರಾಜಕಾರಣಿ ಕಮಲ್ ಹಾಸನ್ ಕ್ಲಾಸಿಕಲ್ ಡ್ಯಾನ್ಸರ್ ವಾಣಿ ಗಣಪತಿ ಎಂಬುವರನ್ನ 1978ರಲ್ಲಿ ಮದುವೆಯಾಗಿ 88ರಲ್ಲಿ ವಿಚ್ಛೇದನ ಪಡೆದ್ರು. ಅದೇ ವರ್ಷ ನಟಿ ಸಾರಿಕಾ ಠಾಕೂರನ್ನ ಮದುವೆಯಾಗಿ 2004ರಲ್ಲಿ ಡಿವೋರ್ಸ್ ಪಡೆದ್ರು. ನಂತರ ನಟಿ ಗೌತಮಿ ಜೊತೆ ಹಲವು ವರ್ಷ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ರು. ಟೈಗರ್ ಪ್ರಭಾಕರ್ 70, 80, 90ರ ದಶಕದ ಪ್ರಸಿದ್ಧ ನಟ ಟೈಗರ್ ಪ್ರಭಾಕರ್ ಮೊದಲಿಗೆ ಮೇರಿ ಅನ್ನೋರನ್ನ ಮದುವೆಯಾದ್ರು. ಬಳಿಕ ನಟಿ ಜಯಮಾಲಾರನ್ನ 1985ರಲ್ಲಿ ಮದುವೆಯಾಗಿ 88ರಲ್ಲಿ ವಿಚ್ಛೇದನ ಪಡೆದ್ರು. ನಂತರ ಮಲಯಾಳಂ ಮತ್ತು ತಮಿಳು ನಟಿ ಅಂಜು ಎಂಬುವರನ್ನ 1996ರಲ್ಲಿ ಮದುವೆಯಾಗಿ 97ರಲ್ಲಿ ಡಿವೋರ್ಸ್ ಪಡೆದ್ರು. ದಿಲೀಪ್ ಮಲಯಾಳಂ ನಟ, ನಿರ್ಮಾಪಕ, ಬಿಸಿನೆಸ್ ಮ್ಯಾನ್ ದಿಲೀಪ್ ದಕ್ಷಿಣದ ಪ್ರಸಿದ್ಧ ನಟಿ ಮಂಜು ವಾರಿಯರನ್ನ 1998ರಲ್ಲಿ ಮದುವೆಯಾಗಿ 2015ರಲ್ಲಿ ವಿಚ್ಛೇದನ ಪಡೆದ್ರು. ಮಲಯಾಳಂ ನಟಿ ಕಾವ್ಯ ಮಾಧವನ್ ಜೊತೆಗಿನ ಸಂಬಂಧವೇ ಡಿವೋರ್ಸ್ಗೆ ಕಾರಣ ಎನ್ನಲಾಯಿತು. ಅರವಿಂದ್ ಸ್ವಾಮಿ ತಮಿಳಿನ ಪ್ರಸಿದ್ಧ ನಟ, ನಿರ್ದೇಶಕ, ಬಾಂಬೆ ಸಿನಿಮಾ ಖ್ಯಾತಿಯ ಅರವಿಂದ್ ಸ್ವಾಮಿ ಗಾಯತ್ರಿ ರಾಮಮೂರ್ತಿ ಎಂಬುವರನ್ನ 1994ರಲ್ಲಿ ಮದುವೆಯಾಗಿ 2010ರಲ್ಲಿ ವಿಚ್ಛೇದನ ಪಡೆದ್ರು. ಸದ್ಯ ಅಪರ್ಣಾ ಮುಖರ್ಜಿ ಜೊತೆ ಜೀವನ ನಡೆಸುತ್ತಿದ್ದಾರೆ. ಪ್ರಭುದೇವ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿರೋ ಪ್ರಸಿದ್ಧ ಡ್ಯಾನ್ಸ್ ಕೊರಿಯೋಗ್ರಾಫರ್ ಪ್ರಭುದೇವ ರಮ್ಲತ್ ಎಂಬುವರನ್ನ 1995ರಲ್ಲಿ ಮದುವೆಯಾಗಿ 2011ರಲ್ಲಿ ವಿಚ್ಛೇದನ ಪಡೆದ್ರು. ನಟಿ ನಯನತಾರ ಜೊತೆ ಪ್ರಭುದೇವ ಹೊಂದಿದ್ದ ನಿಕಟ ಸಂಬಂಧವೇ ಡಿವೋರ್ಸ್ಗೆ ಕಾರಣವಿರಬಹುದು ಅನ್ನೋ ಮಾತು ಕೇಳಿಬಂತು. ಇಂಥ ಪ್ರಭುದೇವ ಸದ್ಯ ಹಿಮಾನಿ ಸಿಂಗ್ ಎಂಬುವರನ್ನ ಸೀಕ್ರೆಟ್ ಆಗಿ ಮದುವೆಯಾಗಿದ್ದಾರೆ ಎನ್ನಲಾಗ್ತಿದೆ. ದುನಿಯಾ ವಿಜಯ್ ಕನ್ನಡದ ಪ್ರಸಿದ್ಧ ನಟರಲ್ಲಿ ಒಬ್ಬರಾಗಿರೋ ದುನಿಯಾ ವಿಜಯ್ ಪತ್ನಿ ನಾಗರತ್ನಗೆ ಡಿವೋರ್ಸ್ ಕೊಡಲು ಕೋರ್ಟ್ ಮೊರೆ ಹೋಗಿದ್ದಾರೆ. ಅಂದ್ಹಾಗೆ ನಟಿ ಕೀರ್ತಿ ಪಟ್ಟಾಡಿ ಜೊತೆ ವಿಜಯ್ಗಿರೋ ಹತ್ತಿರದ ಸಂಬಂಧವೇ ವಿಚ್ಛೇದನ ಕೊಡಲು ಕಾರಣವಿರಬಹುದು ಎನ್ನಲಾಗುತ್ತೆ. ಸೋ ಫ್ರೆಂಡ್ಸ್, ಇದಿಷ್ಟು ವಿಚ್ಛೇದನ ಪಡೆದ ಮತ್ತು ವಿಚ್ಛೇದನ ಪಡೆಯಲು ಮುಂದಾಗಿರೋ ದಕ್ಷಿಣ ಭಾರತದ ಪ್ರಸಿದ್ಧ ನಟರು ಯಾರು, ಅವರ ಡಿವೋರ್ಸ್ಗೆ ಕಾರಣವೇನು, ಈ ಪಟ್ಟಿಯಲ್ಲಿ ಕನ್ನಡದ ಯಾವೆಲ್ಲ ನಟರಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಮದ್ವೆಯಾಗಿ ವಿಚ್ಛೇದನ ಪಡೆಯೋಕ್ಕಿಂತ ಏನೇ ಇದ್ರೂ ಮದ್ವೆಗೂ ಮುನ್ನವೇ ಬಗೆಹರಿಸಿಕೊಂಡ್ರೆ ಒಳ್ಳೇದಲ್ವಾ? ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.